ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮನೇಲಿ, ಎಲ್ಲೂ ಹೊರಗಡೆ ಹೋಗಿಲ್ಲ. ಯಾಕೆ ಅಂದರೆ ಡ್ಯೂಟಿಯಲ್ಲೂ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಮನೇಲಿದ್ದೆ. ಇವತ್ತು ಏನು ಪ್ಲ್ಯಾನ್ ಅಂದರೆ ಒಂದು ಗಾಡಿ ಡೆಲಿವರಿ ತೊಗೊಳಕ್ಕೆ ಹೋಗಬೇಕು. ಯಾವ ಗಾಡಿ ಏನು ಅಂತ ಹೋಗ್ತಾ ಹೇಳ್ತೀನಿ. ಇವಾಗ ನನ್ನ ಪಿಕ್ ಮಾಡೋಕ್ಕೆ ನನ್ನ ಫ್ರೆಂಡ್ ಬರ್ತಾನೆ ರೆಡ್ಡಿ. ಅವ್ನು ಬಂದಮೇಲೆ ಇಲ್ಲಿಂದ ಹೊರಡಬೇಕು. ನಾನು ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನು ಈಗ ಅವ್ನು ಬರೋ ಗಂಟೆ ವೆಯ್ಟ್ ಮಾಡ್ತೀನಿ. ಈಗ ಅವ್ನು ಬಂದಮೇಲೆ ಹೊರಡಬೇಕು. ಬನ್ನಿ ಹೋಗೋಣ. ನಾನು ಆನ್ ದ ವೇ ರೋಡಲ್ಲಿ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಇನ್ನೂ ಎಲ್ಲಿ ಬರ್ತಾವನೋ ಗೊತ್ತಿಲ್ಲ. ಬನ್ನಿ ನೋಡೋಣ ಎಲ್ಲಿ ಬರ್ತಾವನೆ ಅಂತ. ಓ ಗೈಸ್, ಆನ್ ದ ವೇ ಬರ್ತಾಯಿರು ಅಂತಂದ, ನಡ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ. ಮಚ್ಚ, ವೆಲ್ಕಮ್ ಟು ಮೈ ವ್ಲಾಗ್ ಮಚ್ಚ. ಹಾಂ ಏನತ್ತೋ ಇಲ್ಲ, ರೆಡಿನೇ ಆಗಿಲ್ಲ ಇನ್ನು. ಮತ್ತೆ ಅವತ್ತು ಹೆಂಗೆ ಹೋಗಿತ್ತು? ಅದು ಹೆಂಗೆ ಹೋದ್ರೇನು ಹಂಗೆ ಬರೋದಾ? ಗೈಸ್ ಇವತ್ತು ಹೋಗ್ತಿರೋದು ಗಾಡಿ ಡೆಲಿವರಿ ತಗೊಳಕ್ಕೆ. ಗೈಸ್ ಆಕ್ಟಿವಾ ಅಲ್ಲ, ಫಾರ್ಚುನರ್ ತಗೊಂಡ್ರೆ ಹಿಂಗೆ ಹೋಗುತ್ತೆ. ನಾವು ಕಾರ್ ತಗೊಂಡ್ರೆ ಹಿಂಗೆ ಕಣ, ಫಾರ್ಚುನರ್ ಅಂತಲ್ಲ. ಅಲ್ಲ, ಫಾರ್ಚುನರ್ ತಗೊಂಡ್ರೆ ಹಿಂಗೆ ಹೋಗುತ್ತೆ. ಇಂಥ ಕಾರ್ ತಗೊಂಡ್ರೆ ಹಿಂಗೆ ಚಡ್ಡಿ ಬನ್ನಿನಲ್ಲೇ ಫಾರ್ಚುನರ್ ಜಾಸ್ತಿ ಅವರಿಗೆ. ಫಾರ್ಚುನರ್ ನನಗೂ ಇಷ್ಟ. ಗೈಸ್ ನಿಮ್ಮ ಫೇವ್ರೇಟ್ ಕಾರ್ ಯಾವುದು ಅಂತ ಕಮೆಂಟ್ ಮಾಡಿರಿ. ನಮಗೆ ಫಾರ್ಚುನರ್ ಇಷ್ಟ, ಲೆಜೆಂಡ್ರಿ ಕಾರ್ ಅಂತ, ಅದೇ ನಮಗೂ ಇಷ್ಟ. ಗೈಸ್ ಇವಾಗ ನಾವು ಹೊರಟಿದ್ದೀವಿ, ಗಾಡಿ ಡೆಲಿವರಿ ತೊಗೊಬರಕ್ಕೆ ಹೋಗ್ಬೇಕು. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಅವಾಗಲೇ ಬರ್ತಾ ಇತ್ತಾ ಹಾಂ, ಒಂದು ಕಾರದು ಎರಟಿಗೆ ಕಾರ. ಹಾಂ, ನಾನು ಮುಂದಕ್ಕೂ ಬಿಡ್ತಿಲ್ಲ, ಹಾಂ, ಅವನು ಮುಂದಕ್ಕೂ ಹೋಯ್ತಿಲ್ಲ. ಹಾಂ, ಆಯ್ತು ನಾವು ನನಗೆ ರೋಡ್ ಉದ್ದಕ್ಕೂ ರೋಡಲ್ಲ. ಹಾಂ ಮಾಡ್ತಿದ್ದೀವಿ. ಕಾಡಲ್ಲ ಮತ್ತೆ ರೈಟಿಗೆ ಗೊತ್ತದೆ. ಹಾಂ, ಈಗ ಎಲ್ಲ ಬರ್ತಾಯ್ತು. ಅದಕ್ಕೆ 2 ಕಿಲೋಮೀಟರ್ ಗೊತ್ತಿದ್ದು. ಏನಂತ ಅದಕ್ಕೆ 2 ಕಿಲೋಮೀಟರ್ ಅದಕ್ಕೆ ಲೇಟ್ ಆಯ್ತಾ? ಮತ್ತೆ ಪೆಟ್ರೋಲ್ ಖಾಲಿ ಆಯ್ತು ಅಂದೆ. ಅದು ಖಾಲಿ ಆಯ್ತು ಅಲ್ಲಿ ಡ್ರೈವರ್. ಆಮೇಲೆ ತಿಳ್ಕೊಂಡು ಹೋದ. ಇಲ್ಲ, ಇದು ಸ್ಟಾರ್ಟ್ ಮಾಡ್ಕೊಂಡು ಹೋದೆ, ಮುಗಿಸಿ ಹಂಗೆ ಸ್ಟಾರ್ಟ್ ಮಾಡಿ. ಪೆಟ್ರೋಲ್ ಇಲ್ಲ ಒಂದಲ್ಲ ಮಚ್ಚ. ಹಾಂ, ಪೆಟ್ರೋಲ್ ಬಂಕ್ ಎಲ್ಲ ಕಾಶ್ಮೀರ ಗಂಟೆ ಹೋಗಿತ್ತು. ಹೋಗುತ್ತಲ್ಲ. ಆರಾಮಾಗಿ ಹೋಗಿತ್ತು. ಗೈಸ್ ಇಲ್ಲಿ ಬಂದಿದ್ದೀವಿ, ಒಂದು ತೊಟ್ಟು ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಫುಲ್ ಖಾಲಿ ಆಗೈತೆ. ತಳದಲ್ಲಿ ಐತೆ ಕಣ, ಒಂದು ಚೂರು ಪೆಟ್ರೋಲ್ ಇಲ್ಲ. ಹೇಳ್ದೆ ಅವನಿಗೆ ಪೆಟ್ರೋಲ್ ಹಾಕ್ಸ್ಕೊ ಬರೋಣ ಅಂತ, ಹಾಕ್ಸ್ಕೊ ಬಂದ, ಅದಾಯ್ತು. ಐತೆ ಕಣ, ರಿಸರ್ವ್ ಐತೆ. ಗೈಸ್ ಈಗ ಸ್ಪೆಂಡರ್ ರಿಸರ್ವ್ ಕೊಡ್ತಾರೆ ಕಣ. ಈ ಕಡೆ ಸೈಡ್ ಇರುತ್ತೆ, ಲೆಫ್ಟ್ ಸೈಡಿಗೆ. ಗೈಸ್ ನೋಡ್ರಿ, ಗಾಡಿಗೆ ರಿಸರ್ವ್ ಇಲ್ಲ, ಡೈರೆಕ್ಟ್ ಇದು. ಇವಾಗ ಏನು ಮಾಡೋದ ಗೊತ್ತಿಲ್ಲ, ಪೆಟ್ರೋಲ್ ಇಲ್ಲ ಗಾಡೀಲಿ. ಮತ್ತೆ ಪೆಟ್ರೋಲ್ ತರ್ಸೋ. ಹಾಂ, ಅದೇ ನನಗೂ ಆಸೆ ಪರ್ಸೋಣ ಅಂತ, ಹೋಗಕ್ಕೆ ಹೋಗೋಣ ಅಂತ ಗಾಡೀಲಿ. ಪೆಟ್ರೋಲ್ ಈಗ ಯಾವುದು ಗಾಡಿ ಇಲ್ವಾ? ಪೆಟ್ರೋಲ್ ಥ್ರೋಯಿಂಗ್ ಮಾಡ್ಕೊಂಡು ಹೋಗೋಣ ಅಲ್ಲಿ ಗಂಟ ಮಾಡ್ಕೊಂಡು ಕೈಯಲ್ಲ. ಹಾಂ, ಉಪ್ಪೈತಲ್ಲ ಅಲ್ಲಿ ಹಾಕ್ಬಿಡ್ತು ಪೆಟ್ರೋಲ್. 130 ರೂಪಾಯಿ. ಹಾಂ, 130 ರೂಪಾಯಿ, 100 ಗ್ರಾಮ, 130 ರೂಪಾಯಿ ಪೆಟ್ರೋಲ್ ಲೀಟ್ರು. 130 ರೂಪಾಯಿ ಪೆಟ್ರೋಲ್ ಲೀಟ್ರ್ ಗೈಸ್. ಲೂಸು, ಅದೇ ಬಾಟ್ಲ್ ಕೊಡ್ತಾರಲ್ಲ ಆ ಥರ 130 ರೂಪಾಯಿ 1 ಲೀಟ್ರು. ಇವಾಗ ನಾವು ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ. ಲಾಗ್ನ ಕಟ್ ಮಾಡಿಬಿಡ್ರಿ, ಲಾಗ್ ಹಾಕ್ಬೇಡ. ಕರ್ಸಾರ್ದವರು ಮತ್ತೆ ನಮ್ಗೆ ಯಾರು ಗೊತ್ತು? ಎಲ್ಲ ರೋಡ್ ತುಂಬ ಹುಡುಗರವ್ರ. ನಮ್ಮ ಹುಡುಗರ ಹತ್ರ ಗಾಡಿಗಳಿದ್ರೆ ಅಲ್ಲೇ ಇರ್ತೀವಿ ಇಷ್ಟೊತ್ತಿಗೆಲ್ಲ. ಅಯ್ಯೋ ಕೇಳ್ತೀಯಾ, ಏನು ಜನ ಸಾಗರ ಸೇರಿಸ್ಬಿಡ್ತಿದ್ದೋ. ಬೇರೆ ಟೈಮಲ್ಲಿ ಡ್ಯೂ ಎತ್ಕೊಂಡ್ ಬರುತ್ತೆ, ಖಾಲಿ ಬಂದಿದೆ. ಎತ್ಕೊಂಡ್ ಬಂದಿಲ್ಲ ಗಾಡಿ, ಡ್ಯೂಕು ಕೊಟ್ಟು ಬಂದೆ ಬೆಳಗ್ಗೆ. ಡೀಸೆಲ್ ಇಲ್ಲ, ಕಾರ್ ಇಲ್ಲ, ಡ್ಯೂಟಿಗೆ ಹೋಗೋಣ. ಟಿ ಡೀಸೆಲ್ ಇಲ್ಲ. ಸಿಮೆಂಟ್ ಹಾಕಟ್ಟ. ಹಾಂ ಬ್ರೋ, ವೆಲ್ಕಮ್ ಟು ಮೈ ವ್ಲಾಗ್ ಬ್ರೋ. ಹಾಯ್ ಬ್ರೋ, ಹಿಂಗೆ ವ್ಲಾಗ್ ಮಾಡ್ತೀರಾ? ಚೆನ್ನಾಯ್ತಾ? ನಿಮ್ಮ ಫ್ಯಾನ್. ನನ್ನ ವ್ಲಾಗ್ಸ್ ನೋಡ್ತೀರಾ ಬ್ರೋ ದಿನ? ಡೈಲಿ ನಾವು ಅಟೆಂಡೆನ್ಸ್ ಅಂತ ಇವಾಗ ಕಮೆಂಟ್ ಹಾಕ್ತೀವಿ ನಾವು. ಫಸ್ಟ್ ಹಾಕ್ರಿ, ಡೈಲಿ ವ್ಯೂವರ್ಸ್ ಅಟೆಂಡೆನ್ಸ್ ಅಂತ ಫಸ್ಟ್ ಹಾಕ್ರಿ ಬ್ರೋ. ಹಾಕ್ತೀವಿ ನೋಡಿ, ಹಾಂ, ವಿತ್ ಪ್ರೂಫ್ ಹಾಕೋದು ನಾವು. ಗೈಸ್ ನನ್ನ ವ್ಲಾಗ್ ನೋಡ್ಬಿಟ್ಟು ನನಗೆ ಹೇಳ್ತಾವ್ರಿ ಇವರು, ಬ್ರೋ ಇನ್ನೂ ವ್ಯೂಸ್ ಓಡ್ತಿಲ್ಲ ಬ್ರೋ, ಚೆನ್ನಾಗಿ ವೀಡಿಯೋಸ್ ಮಾಡಿರಿ ಅಂತ ಹೇಳ್ತಾವ್ರೆ. ಏನು ಬ್ರೋ? ಹೌದು ನೋಡಿ, ಇಲ್ಲಿ ಕಮೆಂಟ್ ಹಾಕ್ತಾರೆ. ಇಲ್ಲಿ ನಾನೇ ಹಾಕ್ಸ್ಕೊತಾ ಇದ್ದೀನಿ. ಗೈಸ್ ಸಾರಿ, ಇಲ್ಲ ನೀವು ಕಮೆಂಟ್ ಆಗೋ ಥರ ಆಗಬೇಕು, ನಾನು ಅದ್ರ ಹಾಕ್ತೀನಿ.
ಸ್ವಲ್ಪ ವೆಯ್ಟ್ ಮಾಡಿ, ನನ್ನ ಮೊಬೈಲು ಸರಿ ಹೋಗಲಿ. ಸರಿ ಹೋದ್ಮೇಲೆ ಒಳ್ಳೊಳ್ಳೆ ಮೀಮ್ಸ್ ಏನದು ಒಳ್ಳೊಳ್ಳೆ ಮೀಮ್ಸ್ ಹಾಕ್ಬಿಟ್ಟು ಮತ್ತು ಇನ್ನೊಂದು ಒಳ್ಳೊಳ್ಳೆ ಶಾರ್ಟ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟು ಈಗ ಹಾಕ್ತೀನಿ ಗೊತ್ತಾ ಶಾರ್ಟ್ಸು, ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿರೋ ಶಾರ್ಟ್ಸ್ನ ಹಾಕ್ತೀನಿ. ಏನ್ ಬ್ರೋ? ಸೂಪರ್ ಸಿದ್ದು, ವೆಲ್ಕಮ್ ಟು ಮೈ ಬ್ಲಾಗ್. ಹಾಯ್ ಬಿಗ್ ಫ್ಯಾನ್. ನಾನು ಬ್ಲಾಗ್ ನೋಡ್ತೀಯ ನೀನು? ಸಬ್ಸ್ಕ್ರೈಬ್ ಮಾಡಿದ್ಯಾ? ತೋರ್ಸು ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿದ್ಯಾ ಇಲ್ವೋ ತೋರ್ಸು ಅಂದ್ರೆ ಎತ್ಕೊ ಓಡಾಯ್ತವನೆ. ಮಾಡಿಲ್ಲ ಅನ್ಸ್ತದೆ. ಮಾಡಿಲ್ವಾ? ತೋರ್ಸ್ ಬೈಲಿ ಮತ್ತೆ. ಆಯ್ತು ತೋರ್ಸ್ ಬೈಲಿ. ನೀನೇನು ಹಾಕಲ್ಲ ಬಾ, ಗೌಡ್ರ ಹುಡುಗ ಅನ್ಸ ಸರ್ಚ್ ಮಾಡಿ ಸಾಕು. ತೋರ್ಸ್ ನನಗೆ ಸರಿ. ನೀನು ಮಾಡಿಲ್ಲ ಅಂತ ಗೊತ್ತಾಯ್ತು ಬಾ ನನಗೆ. ನೀನು ಮಾಡಿಲ್ಲ. ಆಯ್ತು ಬಾರಪ್ಪ. ಗೈಸ್, ನಾವು ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿರೋ ಹೋಂಡಾ ಶೋರೂಮ್ಗೆ ನಡ್ಕೊಂಡು ರೋಡ್ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ನಾವು ಈಗ ಶೋರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ, ಇದೇ ಶೋರೂಮು. ಗೈಸ್, ಇಲ್ಲಿ ನೋಡ್ರಿ, ಶೋರೂಮಲ್ಲಿ ಬಂದು ಹೆಂಗೆ ಕೂತಿದ್ದೀವಿ. ಬ್ರೋ ಹೇಳ್ರಿ, ಯಾವ ಗಾಡಿ ಬೇಕು? ಯಾವ ಗಾಡಿ? ಅದು ನಮ್ದಲ್ಲ, ತೋರಿಸ್ಬೇಡ್ರಿ. ಯಾವ್ದು ಬೇಕು ಹೇಳ್ರಿ ನಿಮಗೆ? ತಾಣ ರೆಡ್ ಕಲರ್ ಬೇಕಾ? ಅಲ್ಲಿ ತೋರಿಸ್ರಿ. ನೋಡ್ರಿ, ಯಾವ ಗಾಡಿ ಬೇಕಾದ್ರೆ ನೀಲಿ ಕಲರ್ ಗಾಡಿ. ಗೈಸ್, ಗಾಡಿ ತಗೊಳಕ್ ಬಂದಿದ್ದೀವಿ. ಎಲ್ಲ ಒಳಗಡೆ ಕೂತವ್ರೆ. ಇವನ್ ಹಬ್ಬ ಬಂದು ಈಚೆ ನಿಂತವ್ರೆ. ಗಾಡಿ ತಗೊಂಡು ಆಕ್ಟಿವ್ ತಗೊಳಕ್ ಬಂದದಕ್ಕೆ 300 ಜನ ಬಂದಿದ್ದೀವಿ ಗೈಸ್. 300 ಜನ ಬಂದಿದ್ರೇನಪ್ಪ ನಿನಗೆ? ಬಂದು ಒಳಗಡೆ ಕೂತ್ಕೊಳಕೇನಪ್ಪ? ಅವ್ರು ಸೀಟ್ ಕೊಡಲ್ಲ ಅಂದ್ರ ಅಪ್ಪ? ತಗದಿರೋದು ಫುಲ್ ಕ್ಯಾಶಲ್ಲಿ ಮಚ್ಚ. ಫುಲ್ ಕ್ಯಾಶ್ ಒಂದು ಬೆಲೆ ಐತೆ. ಲೋನ್ ಆದ್ರೆ ಯೋಚನೆ ಮಾಡ್ಬೋದು ಮಚ್ಚ. ಲೋನಾ ಒತ್ತಿ ಹೇಳ್ತಾನಂದ್ರೆ ಅರ್ಥ ಮಾಡ್ಕೊಳ್ರಿ. ಒತ್ತಿ ಹೇಳ್ತಾನಂದ್ರೆ ಅರ್ಥ ಮಾಡ್ಕೊಳ್ರಿ. ಗಾಡಿ ಫುಲ್ ಕ್ಯಾಶ್. ಪಾಸ್ಪೋರ್ಟ್ ಸೈಜ್ ಫೋಟೋನಾ? ಗೈಸ್ ನೋಡ್ರಿ, ಫೈನಲಿ ಗಾಡಿ ಡೆಲಿವರಿ ತಗೊಳಕ್ಕೆ ರೆಡಿ ಆಗ್ತೈತೆ. ಅಣ್ಣ ತಮ್ಮ ಅಂತ ಚಿಕ್ಕಮ್ಮ ಇನ್ನೂ ಇಬ್ರು ಮನೇಲಿದ್ದಾರೆ. ಈ ಕಡೆ ಕಾಣ್ತೈತೆ. ಓಕೆ. ಅಣ್ಣ ಗಾಡಿ ತಗೊಂಡ ಕಡೆಗೆ ಬಾ. ಗಿರ್ಸಿಯಾ ಕ್ಲಾಪ್ ಮಾಡೋ ಬ್ರಾ. ಕ್ಲಾಪ್ ಮಾಡು ಮಚ್ಚ. ಬ್ರಾ ಕ್ಲಾಪ್ ಮಾಡಿ. ನೀವು ಮಾಡ್ರಿ, ನಿನ್ನ ತಮ್ಮಂಗೆ ಯಾಕೆ ಮಾಡಿಸ್ತೀರಾ? ಸ್ವೀಟ್ ಅಲ್ಲ, ವೀಲಿಂಗಾ ಮಚ್ಚ. ಅವರು ಕಡೆಯಿಂದ ಒಂದು ಚಾಕ್ಲೇಟ್ ಬಾಕ್ಸ್ ಏನೋ ಕೊಡ್ಬೇಕಾಗ್ತಾನೆ. ಅಣ್ಣ ಸ್ವೀಟ್ ಏನು ಕೊಡೋದು ಅಣ್ಣ? ನಾವು ಕೊಡ್ಬೇಕಾ? ಮ್ಯೂಸಿಕ್ ಹಾಕಿಲ್ಲ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ರಿ ಬ್ರಾ. ಕೀ ಸ್ಟಾರ್ಟ್ ಮಾಡ್ರಿ. ನಾವೀಗ ಸ್ವೀಟ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲೋ ಸ್ವೀಟ್ ಅಂಗಡಿ ಇಲ್ಲ. ಗಾಡಿನೇ ಆಲ್ರೆಡಿ ಡೆಲಿವರಿ ತಗೊಂಡಾದ್ಮೇಲೆ ಇವಾಗ ಸ್ವೀಟ್ ಹುಡ್ಕೊಂಡು ಓಡಾಡ್ತಿದ್ದೀವಿ. ಸ್ವೀಟ್ ಸಿಗ್ತಿಲ್ಲ ಇಲ್ಲೆಲ್ಲೋ. ಎಲ್ಲೂ ಇಲ್ಲ ಕಣ. ಇಲ್ಲಿ ಆ ಕಡೆಗೆ ಹೋಗೋಣ ಬಾರೋ. ಅದು ಜಾಂಗೀರ್ ಐತೆ ನೋಡು. ಜಾಂಗೀರ್ ಅಲ್ಲ, ಅದು ಫ್ಲವರು ಕಾಯಿಸೋದು. ಕಬಾಬ್ ಹಾಕ್ಸ್ಕೊಬಿಡೋಣ. ಒಂದೊಂದು ಪೀಸ್ ಕಬಾಬ್ ಕೊಡೋಣ. ಗೈಸ್, ಅಲ್ಲಿ ಸಿಗ್ಲಿಲ್ಲ ಆ ಕಡೆ. ಇವಾಗ ಈ ಕಡೆ ತಗೊಬರೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಪಿಜ್ಜಾ ಹಟ್ಗೆ ಹೋಗ್ತಾ ಇದೀವಿ ತರಕ್ಕೆ. ಪಿಜ್ಜಾ ಹಟ್ ಅಲ್ಲೇ ಸಿಗುತ್ತೆ ಸ್ವೀಟ್ ನಿಮಗೆ. ಗೈಸ್, ಇವಾಗ ನೋಡ್ರಿ, ಇದು ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನೋಡ್ರಿ, ರಾಕ್ ಲೈನ್ ಮಾಲ್. ಗಾಡಿ ಇದ್ರೆ ನಡ್ಕೊಂಡು ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ಗಾಡಿ ಆ ಕಡೆ ಇದಾವ, ಅದಕ್ಕೆ ಪೊಲೀಸರು ಹಿಡಿತಾರೆ. ಹೆಲ್ಮೆಟ್ ಹಾಕೊಂಡು ನೋಡಿಸ್ರಿ, ಟ್ರೈ ಮಾಡ್ರಿ. ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡ್ಕೊಂಡವ್ರೆ. ಹುಡುಗಿರು ನೋಡ್ತವ್ರು, ನೋಡಿ ಬ್ಲಾಗ್ ಮಾಡ್ತಿರೋದು ತಾನೇ. ಗೈಸ್ ಬನ್ನಿ, ಇನ್ಮೇಲೆ ಯಾವುದಕ್ಕೆ ಹೆದರ್ಕೊಳ್ಳಲ್ಲ ಬ್ಲಾಗ್ ಮಾಡೋದಕ್ಕೆಲ್ಲ. ಯಾರಾದ್ರೂ ನೋಡಲಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇರೋದೆ. ನೋಡಿ ಗೈಸ್, ಎಷ್ಟು ಜಾಮ್ ಆಗೈತೆ.
ಜರಳಿ ಕ್ರಾಸ್ ಸಿಗ್ನಲ್. ಈ ಟ್ರಾಫಿಕ್ ಎಲ್ಲ ಬಂದು ಎಷ್ಟೋ ದಿವಸ ಆಗೋಯ್ತು ಅಂದ್ಕೊಡ್ರಿ. ನಾನು ಮೊನ್ನೆ ರೀಸೆಂಟಾಗಿ ಎಲ್ಲಿ ಇದಕ್ಕೂ ಹೋಗಿದ್ದೆ ಡ್ರಾಪು, ಮಾರುತಳ್ಳಿ ಡ್ರಾಪ್ ಆದಾಗ ಅಷ್ಟೇ ಜಾಮಲ್ಲಿ ಬಂದಿದ್ದು ನಾನು. ಫುಲ್ಲು ಜಾಮ್ ಆಗೈತೆ ನೋಡ್ರಿ. ಇವಾಗ ಸ್ವೀಟ್ ತಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಸ್ವೀಟ್ ತಗೋತಾ ಇದ್ದೀವಿ. ಯಾವ ತಗೋಣ? ಇದು ತಗೋಣ. ಅದೇ ತಗೋ ಗೈಸ್, ಇದನ್ನು ಚೂಸ್ ಮಾಡಿದ್ದೀವಿ. ಇದನ್ನು ತಗೋತಾ ಇದ್ದೀವಿ. ಅಲ್ಲಿ ಫೈನಲಿ ಸ್ವೀಟ್ನ ತಗೊಂಡು ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ರಾಕ್ಲೈನ್ ಮಲಲ್ಲಿ ತಂದಿರೋದು 500 ರೂಪಾಯಿ ಕೊಟ್ಟು ತಂದಿರೋದು ಸ್ವೀಟು. ಏನು ವಿಶ್ವ? 500 ರೂಪಾಯಿ ತಾನೆ? ಗೈಸ್ ಬನ್ನಿ ಸ್ವೀಟ್ ತಿನ್ನೋಣ. ಏನು ಮಾಡಿದೆ ಮಚ್ಚ? ಪರ್ಸನಲ್ ಇರ್ತಾನೆ ನಿನಗೆ ಯಾಕೆ? ಥ್ಯಾಂಕ್ ಯು ಸಿದ್ಧಾರ್ಥ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೈಸ್ ನೋಡ್ರಿ ಸ್ವೀಟ್ ತಿಂತಾ ಇದ್ದೀವಿ. ಚಿಕ್ಕವರು ಅಂತ ಟೋಪಿ ಹಾಕ್ಬಿಟ್ವ ನಮ್ಗೇನ? ರಾಕ್ಲೈನ್ ಮಾಲು. ಹಾಂ ರಾಕ್ಲೈನ್ ಮಾಲು. ಬೇಕ್ರಿ ನೀರಲ್ಲ ಸುಮ್ಮನಿರ ಅಲ್ಲಿ ಯಾಕೇನಲ್ಲ ಬರ್ರಿ ನೈಟ್ ಬ್ಯಾಂಡ್ ಬ್ರೋ ಒಳಗಡೆ. ಇದು ನೈಟ್ ಪ್ಯಾಂಟಾ? ಬಾಂಗ್ ಕರ್ಸೋ ಬನ್ರಿ. ಇದು ನೈಟ್ ಪ್ಯಾಂಟ್ ಎಲ್ಲ ಬಿಡಲ್ಲ. ಅಫಿಷಿಯಲ್ ಈ ಥರ ಅಫಿಷಿಯಲ್ ಕರ್ಸಿದ್ದು. ಇವತ್ತು ಸಿದ್ಧಂದೇ ಪಾರ್ಟಿ. ಈಗ ಆಗಿದೆ, ಪಾರ್ಟಿ ಎಲ್ಲ ಆಗಿದೆ. ಯಾವ ಕೇಳಪ್ಪ ಹೋಗ್ಬೇಡಿ. ಏಯ್ ನೊಂದೋಗ್ಬಿಡಿದ್ಯಾ? ಇಲ್ಲ, ಎಲ್ಲ ಪಾರ್ಟಿ ಆಗಿದೆಯಲ್ಲ. ಬೆಳಗ್ಗೆ ಟಿಫನ್ ಕೊಡ್ಸಿದೀವಿ. ಹಾಂ ಬೆಳಗ್ಗೆ ಟಿಫನ್ ಕೊಡ್ಸಿದೀವಿ. ಯಾರಿಗೆ? ನಿಮಗೆ ಎಲ್ಲರಿಗೂ ಕೊಡ್ಸಿ ಟಿಫನ್ ಕೊಡ್ಸಿ. ಟೀ ಕಾಫಿ ಗೈಸ್, ಈಗ ನಾವು ಗಾಡಿ ಡೆಲಿವರಿ ಆಯಿತು. ಗಾಡಿನ ನಮ್ಮ ಸಿದ್ಧ ತಗೊಂಡು ಹೊರಟಿದ್ದಾಯ್ತು. ನಾವು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಏನ್ ಬ್ರಾ, ಏನೋ ನೋಡ್ತಾ ಇದ್ದೀರಾ? ಬನ್ನಿ ಹೋಗೋಣ. ನೋಡ್ರಿ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿದೆ. ನಮ್ಮ ಬಾಯ್ಸ್ ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿದೆ ಹೇಳ್ತಾವ್ರೆ. ನಾವು ನೋಡ್ದಂಗೆ ಬರ್ತಾ ಇದ್ದೀವಿ. ಅಲ್ಲ ಏನು ಧೈರ್ಯ ಅಲ್ಲ ನಿಮಗೆ? ಸಿಕ್ಕಾಪಟ್ಟೆ ಧೈರ್ಯ. ಹಾಂ ಗೈಸ್, ಆದ್ರೆ ಹೋಗಿ ಬಂದೈತೆ ನೋಡ್ರಿ. ಪೆಟ್ರೋಲ್ ಇಲ್ಲ ಇವಾಗ. ಬೆಂಕಿ ಅವಲೇ ಒಂಚೂರು ತಳದಲ್ಲಾದ್ರೆ ಇತ್ತು, ಒಂಚೂರು ಕಾಣಿಸ್ತಿಲ್ಲ. ಇವಾಗ ಏರ್ ತಗೊಂಡು ಇವಾಗ ಆಫ್ ಆಯಿತು. ಆಟೋಮೆಟಿಕ್ ಆಫ್ ಆಯ್ತಾ ಮಚ್ಚ? ನೀವೇ ಆಫ್ ಮಾಡಿದ್ರಾ? ಸ್ಟಾರ್ಟ್ ಮಾಡಿರಿ ನೋಡೋಣ. ಆ ಗಾಡೀಲಿ ಇವಾಗ ಪೆಟ್ರೋಲ್ ತಗೊಬರಕ್ಕೆ ಹೋಯ್ತವ್ರೆ. ಪೆಟ್ರೋಲ್ ತಗೊಬಂದ್ಮೇಲೆ ಎಲ್ಲಿಗೆ? ಪೆಟ್ರೋಲ್ ತರಕ ನಡಿಯಲ್ಲಿ. ಸುಮ್ಮನೆ ಅಲ್ಲಿ ಗಂಟೆ ಹೋಗ್ಬರ್ಲಿ. ಗೈಸ್ ಅವ್ರು ಹೋದ್ರು, ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರು. ನಾನೀಗ ಇವ್ರ ಜೊತೆ ತಿಳ್ಕೊಂಡು ಹೋಯ್ತಾ ಇದ್ದೀವಿ ಗಾಡಿನ. ಇರೋ ನಾನು ಇಲ್ಲಿ ಕುತ್ಕೋತೀನಿ ಮಚ್ಚ. ಫ್ರೆಂಡ್ಶಿಪ್ ಒಂದು ಸಂಘ ಕಣ ಮಚ್ಚ. ಲವ್ ರೆಡಿ, ಇಲ್ಲಿ ಕುತ್ಕೋತೀನಿ. ಫ್ರೆಂಡ್ಶಿಪ್ ಒಂದು ಸಂಘ ಕಣ. ಗೈಸ್ ಬನ್ನಿ, ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆ ಕಡೆ. ರೋಡ್ ದಾಟ್ಬಿಡ್ರ ಆ ಕಡೆಗೆ. ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ರ ನಿಮಗೆ. ನಮಗೆ ಏನೋ ಮಾಡೋಕ್ಕಾಗಲ್ಲ ಮಚ್ಚ. ಆದರೂ ಈಗ 30 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಲ್ಲ, ಆದ್ರೆ 25 ರೂಪಾಯಿ ಪೆಟ್ರೋಲ್ ಹಾಕ್ಸ್ತೀವಿ ಗೈಸ್. ಪೆಟ್ರೋಲ್ ಏರ್ ತಗೊಂಡ್ರೆ ಪರವಾಗಿಲ್ಲ, 30 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಮನೆಗೆ ಹೋಗಿ ನಿಲ್ಲಿಸ್ಬೇಕು. ಕಾಸಿಲ್ಲ. ಅವನಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ತಗೋಬ ಅಂತ ಕಳ್ಸಿರೋದು ನನ್ನ ಮಗ. ಅವನೇ ಹಾಕ್ಸ್ಬೇಕಾಗುತ್ತೆ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ದಾಗ ಬಂದ್ಬಿಟ್ಟು ಅವನೇ ಇವಾಗ ನೋಡ್ರಿ ತಳ್ತಾವನೆ. ಅವ್ನು ಫೋನ್ ಮಾಡಿದ್ನಂತ, ಹೇಳಿದ್ನಂತೆ ನಿನಗೆ, ನಂಗೆ ಫೋನ್ ಮಾಡೋದು ದುಡ್ಡು ಹಾಕ್ತೀನಿ ಅಂತ. ವಿಕ್ಕಿ ಹೇಳಿದ್ನಂತಲ್ಲ ಲೇ. ಹಾಂ ಫೋನ್ ಮಾಡು, ನಾನು ಹಾಕ್ತೀನಿ, ಕಾಸು ಹಾಕ್ಸ್ಕೊಬ ಅಂತಂದಂತೆ. ಫೈನಲಿ ಇವಾಗ ಪೆಟ್ರೋಲ್ ತರಕ್ಕೆ ಹೋಗೋರೆ. ಪೆಟ್ರೋಲ್ ತಂದ್ಮೇಲೆ ಪೆಟ್ರೋಲ್ ತರೋಷ್ಟು ಮನೆಗೆ ಹೋಗಿರ್ತೀವಿ ಬರೀ. ಗೈಸ್ ನೋಡ್ರಿ, ಇಲ್ಲಿ ಹೊಸ ಗಾಡಿ ಇಲ್ಲೇ ಬಂದ್ಬಿಟ್ಟೈತೆ. ನಾವು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀವಿ. ಅವನು ಇವಾಗ ಬಂದಾನೆ ಸಿದ್ಧ. ಹೆಂಗೈತೆ ಹೊಸ ಗಾಡಿ ಎಕ್ಸ್ಪೀರಿಯೆನ್ಸು? ಹಾಂ ಚೆನ್ನಾಯ್ತಾ? ಕರೆಕ್ಟಾಗಿ ಹೇಳು.
ಹೊಸ ಗಾಡಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಯ್ತಾ? ನಾನು ಬರಲ್ಲ ಮಚ್ಚ, ನಿನ್ನ ಜೊತೆನೇ ಬರ್ತೀನಿ. ಬಾಯ್ ಬಾಯ್, ನಿಧಾನಕ್ಕೆ ಹೋಗು. ಸೆಕೆ ಆಗ್ತೈತೆ ಅಂದ್ಬಿಟ್ಟು ಇದನ್ನ ಹಾಕ ಬಂದ. ಇವಾಗ ನೋಡಿ ಚಳಿ ಆಗ್ತೈತೆ ಅಂದ್ಬಿಟ್ಟು ಅದನ್ನ ಹಾಕ ಬಂದ. ಇವಾಗ ನೋಡ್ರಿ ಬಿಚ್ಚ ಕಳಿಸ್ತವನೆ. ಬ್ರಾ ಈ ಥರ ಎಷ್ಟಲ್ಲಿ ತಳ್ಳಿದ್ದೀರಾ? ನೋಡ್ರಿ ಪೆಟ್ರೋಲ್ ಇಲ್ಲ ಗಾಡೀಲಿ. ತಿಳ್ಕೊಂಡು ನೋಡ್ರಿ ದೋಣಿ ತಿಳಲ್ವ ಹಂಗೆ ತಿಳ್ಕೊಂಡು ಹೋಗ್ತಾ ಇದೀವಿ ರೋಡಲ್ಲಿ. ಒಟ್ಟಿನಲ್ಲಿ ಯಾರು ಅಡ್ಡ ಬರ್ಬೋದು. ಇಲ್ಲ ಈಗ ಹೋಗ್ತಿದ್ದೀವಿ ಮಚ್ಚ, ಈಗ ಹೋಗ್ತಾ ಇದೀವಿ ಗೈಸ್. ಪೆಟ್ರೋಲ್ ಇಲ್ಲ ಅಂದ್ರೆ ನೀನೇ ತೆಳ್ಳದೆ ಮಚ್ಚ. ಫ್ರೆಂಡ್ಶಿಪ್ ಅಂತ ಹೇಳಿ ತೆಳ್ಳ ಮಿನಿ ಬ್ರಾ. ಬ್ರಾ ನೀನು ತಿಳ್ಕೊಬಾ ಬ್ರಾ, ನಾನು ನೋಡಸ್. ಮಾಡೋದಿಲ್ಲ ತಳ್ರಿ ನಂಗೆ ಕೇಳಿ ತೆಳ್ಳಕ್ಕಲ್ಲ ಗೈಸ್. ನೋಡ್ರಿ ತೆಳ್ಳಿಸ್ತವ್ರೆ. ಇರೋ ಒಂದು ನಿಮಿಷ ಬಿಟ್ಟೋಗ್ಬಿಡ್ತಾರೆ ಅಂದ್ಬಿಟ್ಟು ಹಿಡ್ಕೊಬಿಟ್ಟೆ ಗಾಡಿನ. ಇವಾಗ ಫುಲ್ ಡೌನ್ ಐತೆ. ನಾನು 2 ನಿಮಿಷ ಬಿಟ್ಟಿದ್ರೆ ಹೊರಟ ಬಿಡೋರು. ನಮಗೂ ಟ್ಯಾಲೆಂಟ್ ಐತೆ ನೋಡ್ರಿ, ಮೊಬೈಲ್ ಹಿಡ್ಕೊಳಕೈತಿಲ್ಲ ಗೈಸ್. ನೋಡ್ರಿ ಎಷ್ಟು ಸ್ಪೀಡಾಗಿ ಹೋಗ್ತೈತೆ. ಪೆಟ್ರೋಲ್ ಇಲ್ದಿರೋ ಗಾಡಿ ಎಷ್ಟು ಸ್ಪೀಡಾಗಿ ಹೋಗ್ತೈತೆ. 80 ಹೋಗ್ತೈತೆ. 180 ಸ್ಪೀಡಲ್ಲಿ. ಎಕ್ಸೆಲ್ ಇವನೈತೆ ಸಾಧಬೇಕಿಲ್ಲ ಒಂದು ಫಿಲಮಲ್ಲಿ. ತುಂಬ ಫಾಸ್ಟಾಗಿ ಹೋಗ್ತೀನಿ, ಹಿಡ್ಕೊಳ್ಳಿ ಅಂತ ಜಾನು ಫಿಲಮಲ್ಲಿ ಹಂಗಾಯ್ತು. ಈಗ 110ಕ್ಕೆ ಬಂದೆ ಸ್ಪೀಡು. 5 ನಿಮಿಷ ನಿಂತ್ಕೊಂಡೇ ಬಿಡ್ತದೆ. ಕರೆಕ್ಟಾಗಿ ಬಂದಿದ್ದೀವಿ. ಹಾಂ ಹಿಂಗೆ ಹೆಂಗಿದೆ ಗಾಡಿ? ಚೆನ್ನಾಗಿದ್ಯಾ? ಅಕ್ಕ ಏನಾಗುತ್ತಕ್ಕ? ಝೂಮಲ್ಲಿ ತೋರಿಸ್ತೀನಿ ತಡೆಯಕ್ಕ, ಎಲ್ಲ ಹೆದರ್ಕೆ ಬಿಡ್ಲಿ. ಚೆನ್ನಾಯ್ತಾ ಗಾಡಿ? ಅಮ್ಮ ಗಾಡಿ ಚೆನ್ನಾಯ್ತಾ? ಅಮ್ಮ ಗಾಡಿ ಚೆನ್ನಾಯ್ತಾ? ಚೆನ್ನಾಯ್ತನಕ್ಕ ಗಾಡಿ? ಅಷ್ಟು ಹೇಳಕ್ಕ, ಜಾಸ್ತಿ ಮಾತಾಡ್ಬಿಡ್ತ ಕಣಕ್ಕ. ಜಾಸ್ತಿ ಚೆನ್ನಾಗೈತಾ ಅಷ್ಟು ನಿಜ ಹೇಳ್ಬೇಕು. ಹಾಂ ನಿಮ್ಮ ಸಿದ್ಧನೇ ಇಷ್ಟಪಟ್ಟು ತಗೊಬಂದಿರೋದು. ಚೆನ್ನಾಯ್ತಲ್ವಾ? ಓಕೆ. ಹ್ಞೂ ಮಚ್ಚ ಅಲ್ಲ ಹೊಸ ಗಾಡಿ ಮಚ್ಚ, ಓಡಿಸ್ಬೇಡ. ಹಾಂ ವರ್ಷ ನಿಲ್ಲಿಸ್ಬೇಕಷ್ಟೇ ಕಣ. ಟೈರು ಸವಿಬಾರ್ದು. ಯಾವ ಲೋಕಲ್ ಟೈರ್ ಕೊಟ್ಟಾರ ಮಚ್ಚ. ಸಿಯೇಟಾ ನೋಡ್ದ ಅಲ್ಲೇ ಅದನ್ನ ವಯಸ್ಸು ನೋಡ್ರಿ. ಹೊಸ ಬೈಕಲ್ಲಿ ರೈಡ್ ಹೋಗ್ತಾನೆ. ಹೊಸ ಬೈಕಲ್ಲಿ ಹೊಸ ರೈಡ್ ಹೋಗ್ತಿರೋದು. ಹೆಂಗೈತೆ ಮಚ್ಚ ಗಾಡಿ? ಸ್ವಲ್ಪ ಆಡ ಯೂಸ್ ಆಗ್ಬೇಕಣ ಮಚ್ಚ. ಚೆನ್ನಾಗೈತೆ ಮಚ್ಚ ಗಾಡಿ ಓಡ್ಸಕ್ಕೆ. ಗೊತ್ತಾಗಲ್ಲ ಅಂದ್ರೆ ಎಲ್ಲರೂ ಹೋಗ್ಬೇಕು. ಕಾಶ್ಮೀರು. ಈಗ ಅವ್ನಿಗೆ ಹೇಳ್ದ ಎಲ್ಲೋಗೋಣ ಅಂತಂದ. ಮುಗಿಲ್ಪೇಟೆಗೆ ಹೋಗೋಣ ಅಂತಂದೆ. ಇಲ್ಲಿ ಮಹಾಲಕ್ಷ್ಮಿ ಲೋಟಿ ಕರ್ಕೊಂಡು ಹೋಯ್ತಾನಂತೆ ಮಚ್ಚ, ದೋಸೆ ತಿನ್ನಕ್ಕೆ. ಬಾ ಹೋಗೋಣ. ಅದಲ್ಲ ಇದು ದೇವಸ್ಥಾನ ಹತ್ರ ಮಚ್ಚ ಹೋಗೋಣ. 6 ಜನ. ಇದು ಸಸ್ಪೆನ್ಷನ್ ವರ್ಕ್ ಆಗುತ್ತೆ ಮಚ್ಚ. ಸಸ್ಪೆನ್ಷನ್ ನೀಟಾಗಿ ವರ್ಕ್ ಆಗುತ್ತೆ ಮಚ್ಚ. ಕರೆಕ್ಟಾಗಿ ಇದಿಲ್ಲ. 6 ಜನ ಹೋಗೋಣ. ಹಾಂ ಗಾಡಿ ಡೆಲಿವರಿ ತಂದು ನಾವು ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ. ವಿಶ್ವ ನನ್ನ ಡ್ರಾಪ್ ಆಗೋಕ್ಕೆ ಬರ್ತಾವನೆ. ಡ್ರಾಪ್ ಮಾಡಿ ಮತ್ತೆ ಅವ್ನು ರಿಟರ್ನ್ ಬರ್ತಾನೆ. ನಾನು ಸ್ವಲ್ಪ ನಿದ್ದೆ ಮಾಡ್ಕೊಳ್ಬೇಕು. ಬೆಳಗ್ಗೆ ಬೇಗ ಎಚ್ಚರ ಆಗಿಬಿಟ್ಟಿತ್ತು. ಬೆಳಗ್ಗೆ ಒಂದು 5 ಗಂಟೆಗೆ ಎಚ್ಚರ ಆಗಿತ್ತು. ಮಳೆ ಬರೋ ಥರ ಆಗೈತೆ. ಹನಿ ಬೀಳ್ತೈತೆ. ಆಲ್ರೆಡಿ ನೋಡ್ಬೋದು ಹನಿ ಬೀಳ್ತೈತೆ. ಇವಾಗ ಹೋಗೋಣ ಮನೆಗೆ. ಮಳೆ ಬರೋ ಅಷ್ಟರಲ್ಲಿ ರೀಚ್ ಆಗ್ತದೆ ಮನೆಗೆಲ್ಲ. ಫೈನಲಿ ನಾವು ಮನೆ ಹತ್ರ ಬಂದು ರೀಚ್ ಆಗಿದ್ದಾಯಿತು. ಇದೊಂದೆರಡು ಬಿಂದು ಜೀರೋ ತಗೊಬಂದೆ. ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಬಿಂದು ಜೀರೋ ಕೊಡ್ಸೋಣ ಅಂದ್ಬಿಟ್ಟು ಗ್ಯಾಸ್ಟಿಕ್ಕಿಗೆ. ಫೈನಲಿ ಬೈ ಬೈ ವಿಶ್ವ. ನಿಧಾನಕ್ಕೆ ಹೋಗಲಿ, ನಿಧಾನಕ್ಕೆ ಹೋಗು.
ಗೈಸ್ ನಮ್ಮಮ್ಮ ನೆನ್ನೆಯಿಂದ ಏನು ಹಬ್ಬ ಮಾತಾಡ್ಬಿಟ್ರೆ ಬೇದಿ ಆಗ್ಬಿಡುತ್ತೆ ಅನ್ನೋ ಲೆವೆಲ್ಗಿತ್ತು. ಈಗ ನೋಡ್ರಿ ಕ್ಲಿಯರ್ ಆಗ್ಬಿಟ್ಟು ನಾನ್ ಸ್ಟಾಪ್ ಬೈತಾ ಐತೆ. ನೀನು ಕರ್ಕೊಂಡು ಹೋಗಿದ್ದೆಲ್ಲ ಹಾಸ್ಪಿಟ್ಲಿಗೆ ಹೋಗು. ಒಂದು ರೇಷನ್ ತರಕ್ಕೆ ಬಾಂದ್ರೆ ಬಂದಿಲ್ಲ, ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ. ಬೋಳಿ ಮನೆ ನಾಚಿಕೆ ಆಗಲ್ವಾ ನೀನು? ನಾನು ಹೊರಗಡೆ ಹೋಗಿದ್ದೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ಲ. ನಾನು ಬಾ ಅಂತ ಕರೆದೆ ತಾನೆ, ಬಾ ಅಂತ ಕರೆದ್ನ ಇಲ್ವಾ? ಈಗ ನಾನು ಕರ್ಕೊಂಡು ಹೋಗ್ತೀನಿ. ಬಂದಿಲ್ಲ ಅಂದ್ರೆ ನೋಡ್ರಿ, ನೀವೇ ನೋಡ್ರಿ. ನಡಿಯಮ್ಮ ಈಗ ನೀನು ಕರ್ಕೊಂಡು ನಡಿ, ಎದ್ ನಡಿ. ಈಗ ಈಗ ನೀನು ಈಗ ನಡಿ, ರೆಡಿ ಆಗಿ ಈಗ ಬೇಗ ನಡಿ, ರೆಡಿಯಾಗಿ ನಡಿ, ಬೇಗ ಆಯ್ತು. ಎದೋಳಮ್ಮ, ರೆಡಿಯಾಗಿ ಕೂತ್ಕೊಂತೀನಿ. ಈಗ ಎದೋಳಮ್ಮ. ಹೌದು, ಮಲಗಿದ್ದೀನಿ ನೀನು ಎದಳು ಅನ್ನಕ್ಕೆ. ಈಗ ಮಲಗಿಲ್ಲ, ನಡಿ ಆಯ್ತು. ಇದು ನಡಿ, ಬೇಗ ನಡಿ. ಈಗ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು, ಈಗ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು. ಯಾಕೆ ಎಲ್ಲ ಹಾಕ್ತೀವಿ ಅಷ್ಟೇ ನೀರು ಹಾಕಿಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಡಿ. ಎದ ಮೇಲೆ ಆ ಬಟ್ಟೆ ಒಂದು ಎಷ್ಟೊತ್ತಾಯ್ತು ತಗೊಂಡೋಗಿ ಮೇಲೆ ಇಕ್ತೇನೋ. ನೋಡ ಗೈಸ್, ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೈತೆ, ಅದನ್ನು ತೆಗೆದಿಕ್ಕೈತೆ. ಇದನ್ನ ಮೇಲೆ ತಗೊಂಡು ಇಕ್ಬೇಕೀಗ. ಮಾನ ಮರ್ಯಾದೆ ಏನಾರ ಇದ್ರೆ ನಿನಗೆ. ನಾನು ಬಂದ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಇವಾಗ ಎದ್ದು ಸ್ವಲ್ಪ ನಮ್ಮ ಹುಡುಗಿ ಹತ್ರ ಸ್ವಲ್ಪ ಜಗಳ ಆಡ್ಕೊಂಡು ನಿಮ್ಮ ಅಪ್ಪ ಉಗಿತದ ಒಂಚೂರು ಹೋಯ್ತದ. ಎಲ್ಲಾದ್ರೂ ನನ್ನ ತಲೆ ತಿನ್ಬೇಡ ನೀನು. ಗೈಸ್, ನಾನು ಇವಾಗ ಒಂಚೂರು ಹೊರಗಡೆ ಹೋಗಿದ್ನಲ್ಲ ಗಾಡಿ ಡೆಲಿವರಿಗೆ ಅಂದ್ಬಿಟ್ಟು, ಅದಕ್ಕೆ ನಮ್ಮಮ್ಮ ಬೇಜಾರು ಮಾಡ್ಕೊಬಿಟ್ಟವ್ರು. ನೀನು ಮಾತ್ರ ತಗೊಳಲ್ಲ, ಅವ್ರಿಗೆ ಮಾತ್ರ ಕೊಡ್ಸಕ್ಕೆ ಹೋಯ್ತೀಯ ಅಂತ ಗಾಡಿನ. ನಾನು ತಗೊಳಲ್ಲ ಅಂದ್ಬಿಟ್ಟು ಬೇಜಾರಾಗೈತೆ ನಮ್ಮ. ಆಯಿತು, ಒಂದು ಗಾಡಿ ಕೊಡ್ಸು. ನೀನು ಗಾಡಿ ತಗೊಂಡಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಬೇಜಾರು ಮಾಡ್ಕೊಬಿಟ್ಟೈತೆ. ಯಾರು ಬೇಜಾರು ಮಾನ ಮರ್ಯಾದೆ ಇರ್ತಾನೆ. ಈಗೇನು ಅದೇ ಖುಷಿಗೆ ಒಂದು ಗಾಡಿ ಕೊಡ್ಸ್ಬಿಡಮ್ಮ. ಏನ್ ನಿಮ್ಮ ಅಪ್ಪ ಕೊಟ್ಬಿಟ್ಟಿಲ್ವ ಗಂಟು? ನೀನು ನಿಮ್ಮ ಅಪ್ಪ ಎಲ್ಲ ನಮ್ಮ ಅಪ್ಪ ಯಾರಪ್ಪ? ನಮ್ಮ ಅಪ್ಪನ ಹೇಳ್ತೀನಿ, ನೀನೇ ತಾನೆ. ಐಸ್ ಬನ್ನಿ, ಇದನ್ನ ತಗೊಂಡೋಗಿ ಮೇಲಿಡ್ಬೇಕು. ಮೇಲಿಟ್ಬಿಟ್ಟು ಬಟ್ಟೆ ಒಣಗಕ್ಕೆ ಕೊಡೋಣ. ನಾನು ಟೀ ಕುಡ್ಕೊಂಡು ಸ್ವಲ್ಪ ಹೊತ್ತಂಗೆ ಮೊಬೈಲ್ ನೋಡಿಕೊಂಡು ಹಂಗೆ ಟಿ ವಿ ನೋಡಿಕೊಂಡು ಕೂತಿದ್ದೆ. iPhone 17 Pro ಏನಿತ್ತು ಅದು ಏನಾಗೈತೆ ಅಂತ ಕ್ಲಾರಿಟಿ ಗೊತ್ತಿಲ್ಲ ನನಗೂ. ಅದು ಫಾಗಿಂದ ಆಗಿದೆಯಾ ಇಲ್ಲಾಂದರೆ ಮೊಬೈಲೇ ಪ್ರಾಬ್ಲಮ್ ಇತ್ತಾ ಏನು ಅಂತ ನನಗೆ ಕ್ಲಾರಿಟಿ ಗೊತ್ತಿಲ್ಲ. ನಾನು ಜುಲೈ 1ನೇ ತಾರೀಕು ಮೊಬೈಲ್ ತೊಗೊಂಡಿರೋದು. 1ನೇ ತಾರೀಕು 2ನೇ ತಾರೀಕು ಮೊಬೈಲ್ ತೊಗೊಂಡಿರೋದು ಅನಿಸುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಮೊಬೈಲ್ ಕರೆಕ್ಟಾಗಿ ವರ್ಕ್ ಆಯಿತು ಗೈಸ್. ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಒಂದು ವಾರದ ಹಿಂದೆ ಅನ್ಕೋತೀನಿ. ಒಂದು ವಾರದ ಹಿಂದೆ ಕರೆಕ್ಟಾಗಿ ವರ್ಕ್ ಆಗಿದ್ದು ಮೊಬೈಲು. ಅದು ಚಿಕ್ಕಮಂಗ್ಳೂರಲ್ಲಿ ಫಾಗ್ ಆಗಿದ್ದು ನಂದು. ಅದು ಫಾಗಲ್ಲಿ ವಿಡಿಯೋ ಮಾಡಿರೋದು ಚಿಕ್ಕಮಂಗ್ಳೂರಲ್ಲಿ. ಆ ಚಿಕ್ಕಮಂಗ್ಳೂರು ಡ್ಯೂಟಿ ಮುಗಿಸ್ಕೊಬಂದು ಮತ್ತೆ ಇನ್ನೊಂದು ಇಲ್ಲೇ ಲೋಕಲ್ ಡ್ಯೂಟಿ ಮಾಡಿ ಅದಾದಮೇಲೆ ನಾನು ಸಕಲೇಶ್ಪುರ ಅಂದರೆ ಇಲ್ಲಿ ಚಿಕ್ಕಮಂಗ್ಳೂರು ಡ್ಯೂಟಿ ಬಂದಮೇಲೆ ನಾನು ಇಲ್ಲೇ ಲೋಕಲ್ ಅಂದರೆ ಚಿಕ್ಕಮಂಗ್ಳೂರು ಡ್ಯೂಟಿ ಬಂದಮೇಲೆ ನಾನು ತಿರುಪತಿಗೆ ಹೋಗಿ ಬಂದೆ ಅನಿಸುತ್ತೆ. ತಿರುಪತಿನ ಎಲ್ಲ ಹೋಗಿ ಬಂದೆ. ಹಾಗೆ ಚಿಕ್ಕಮಂಗ್ಳೂರು ಡ್ಯೂಟಿ ಬಂದು ಒಂದು 5-6 ದಿನ ಮೊಬೈಲ್ ಯೂಸ್ ಆಯಿತು. ಯೂಸ್ ಆದಮೇಲೆ ಮತ್ತೆ ಇಲ್ಲಿಂದ ಸಕಲೇಶ್ಪುರ ಹೋದೆ ನಾನು. ಆ ಸಕಲೇಶ್ಪುರ ಹೋದಾಗ ಏನಾಯಿತು, ಮೊಬೈಲು ಚಾರ್ಜರ್ ಹಾಕ್ತೀನಿ, ಆಫ್ ಆಯಿತು. ಏನಕ್ಕೆ ಆಫ್ ಆಯಿತು ಅಂತ ಗೊತ್ತಿಲ್ಲ. ಅದು ನಾನು ಯಾರೋ ಕೇಳಿದ್ದಕ್ಕೆ ಇಲ್ಲ ರಿಸ್ಟೋರ್ ಇಲ್ಲಾಂದರೆ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಿರುತ್ತೆ, ಅದಕ್ಕೆ ಹಂಗಾಗಿರುತ್ತೆ ಬಿಡು ಅಂತ ಹೇಳಿದರು. ನಾನು ಸರಿ ಆಯಿತು ಬಿಡು, ಅದಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಓಕೆ ಆಯಿತು. ಅದಾದಮೇಲೆ ಅದೇ ಮೊಬೈಲ್ ಆನ್ ಆಯಿತು. ನಾನು ಬಿಡು ಆಗಿರ್ಬೋದೇನೋ, ಚೆನ್ನಾಗಿ ವರ್ಕ್ ಆಗ್ತಿತ್ತು ಮೊಬೈಲ್, ಏನು ಪ್ರಾಬ್ಲಮ್ ಏನಿಲ್ಲ. ನಾನು ನೋಡ್ತಾ ಇದಕ್ಕಿದ್ದಂಗೆ ಇನ್ನೊಂದು ದಿವಸ ನೈಟ್ ಏನಾಯಿತು, ಚಾರ್ಜರ್ ಹಾಕ್ತೆ ಅಷ್ಟೇ. 19% ಏನೋ ಬಂತು ಚಾರ್ಜರ್ ಹಾಕ್ತೆ ಅಷ್ಟೇ. ಚಾರ್ಜರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಆಫ್ ಆಯ್ತು ಮೊಬೈಲು. ಏನಾಯಿತು ಎತ್ತಾಯಿತು ಅಂತ ಒಂದು ಚೂರು ಕ್ಲಾರಿಟಿ ಇಲ್ಲ ನನಗೆ. ಫೈನಲಿ ನೋಡಿದೆ. ಅದಾದಮೇಲೆ ಅವತ್ತು ನೈಟ್ ಫುಲ್ ಮೊಬೈಲೇ ಅಂದರೆ ಗೈಸ್ ಅದು ಏನಾಯಿತು ಅಂದರೆ ನೈಟಲ್ಲಿ ಆಗಿದ್ದು. ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿಗೆ ಹೋದಾಗ ಹಂಗಾಗಿರೋದು ಕರೆಕ್ಟ್. ಅದು ಮೈಸೂರು ಸಕಲೇಶ್ಪುರದಿಂದ ಡ್ರಾಪ್ ಮಾಡಿ ಒಂದು 2 days ವೆಯ್ಟ್ ಮಾಡಿ ಅವತ್ತು ಮೊಬೈಲೆಲ್ಲ ಚೆನ್ನಾಗಿ ವರ್ಕ್ ಆಯಿತು. ಅದಾದಮೇಲೆ ನಾನು ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಮಧ್ಯಾಹ್ನ ಅನಿಸುತ್ತೆ ಚಾರ್ಜರ್ ಖಾಲಿ ಆಯಿತು. ಚಾರ್ಜರ್ ಹಾಕ್ಕೊಂಡು ಆ ಕಡೆಯಿಂದ ಬರ್ತೀನಿ, ಆಟೋಮೆಟಿಕ್ ಆಫ್ ಆಯ್ತು ಮೊಬೈಲು. ಅಲ್ಲಿ ಆಫ್ ಆಗಿದ್ದು ಮೊಬೈಲು. ನಾನು ಮನೆಗೆ ಬಂದು ನಾಳೆ ಬೆಳಗ್ಗೆ ಆನ್ ಮಾಡಿದ್ಮೇಲೆ ಆನ್ ಆಗಿರೋದು ಮೊಬೈಲು. ಅಲ್ಲಿ ಗಂಟ ಮೊಬೈಲ್ ಆನ್ ಆಗಿಲ್ಲ. ಫೈನಲಿ ಇವಾಗ ಮೊಬೈಲು ರಿಪ್ಲೇಸ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ನಿನ್ನೆ ಕಾಲ್ ಮಾಡೋದಕ್ಕೆ ರಿಪ್ಲೇಸ್ ಆಗುತ್ತೆ ಅಂತಂದರು. ನಾನು ಅದೇ ಖುಷಿಯಲ್ಲಿದ್ದೀನಿ. ರಿಪ್ಲೇಸ್ ಆಗಿ ಒಂದು ಹೊಸ ಮೊಬೈಲ್ ಏನೋ ಸಿಕ್ಕಿದ್ರೆ ಸಾಕು ಅಂತ ಅದೇ ಖುಷಿಯಲ್ಲಿದ್ದೀನಿ ನಾನು. ಒಟ್ಟಿನಲ್ಲಿ ಈಗ ಇನ್ಸೂರೆನ್ಸ್ ಮಾಡಿಸಿದ್ದೀವಲ್ವ, ಅದು ಕ್ಲೈಮ್ ಆದರೆ ಓಕೆ, ವ್ಯಾರಂಟಿಯಲ್ಲಿ ಕ್ಲೈಮ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಅವರು. ನೋಡೋಣ, ಆದರೆ ನಮ್ಮ ಅದೃಷ್ಟ ಆಗುತ್ತೆ ಏನಾಗುತ್ತೆ ನೋಡಬೇಕು ಮೊಬೈಲ್ದು. ಈಗ ಮೊಬೈಲು 3-4 days ಇನ್ನೂ ಆಗುತ್ತೆ. ಅಲ್ಲಿ ಬರೋ ಗಂಟನೂ ಇದರಲ್ಲೇ ವ್ಲಾಗ್ ಮಾಡ್ತೀನಿ. ಅದು ಬಂದ ಮೇಲೆ ಆ ಮೊಬೈಲ್ ಏನಾಗೈತೆ, ಏನಾಯಿತು ನಂದು ಅಂತ ಹೇಳಿ ಅದರಲ್ಲಿ ಅಪ್ಡೇಟ್ ಮಾಡ್ತೀನಿ. ಆ ಮೊಬೈಲ್ ಏನಾಗೈತೆ, ಯಾರ ಕಡೆಯಿಂದ ಏನು ಪಾರ್ಟ್ ಆಗಿರೋದು, ಇಲ್ಲ ಅದು ಮೊಬೈಲೇ ಪ್ರಾಬ್ಲಮ್ ಇತ್ತಾ ಇಲ್ಲಾಂದರೆ ಫಾಗಿಂದ ಆಗಿರೋದು ಅಂದ್ಬಿಟ್ಟು ನಾನು ಅದು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್.